ಎನಿವೆ ಇದರ ಜೊತೆಗೆ ವಫ್ ಬೋರ್ಡ್ ವಿರುದ್ಧ ಜನಜಾಗೃತಿ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಈಗಾಗಲೇ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅನ್ನುವಂಥ ಪರಿಸ್ಥಿತಿಗೆ ಬಿಜೆಪಿಲಿ ಇದೆ. ವಫ್ ಬೋರ್ಡ್ ವಿಚಾರವಾಗಿ ಅಭಿಯಾನ ಆರಂಭವಾಗಿದೆ. ಇಂದು ಬೀದರ್ನಲ್ಲಿ ಅಭಿಯಾನಕ್ಕೆ ಚಾಲನೆ ಕೊಟ್ಟಿರುವಂತಹ ಹಿನ್ನೆಲೆ ಇನ್ಫ್ಯಾಕ್ಟ್ ಐತಿಹಾಸಿಕ ಉಗ್ರ ನರಸಿಂಹ ದೇವಾಲಯಕ್ಕೆ ಭೇಟಿ ನೀಡಲಾಗಿದೆ. ಶಾಸಕ ಯತ್ನಾಳ್ ನೇತೃತ್ವದ ತಂಡದಿಂದ ದೇವಸ್ಥಾನದ ದರ್ಶನ, ಉಗ್ರ ನರಸಿಂಹನ ದರ್ಶನ ಪಡೆದಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಅಲ್ಲಿರುವಂಥ ಉಗ್ರ ನರಸಿಂಹ ದೇವಸ್ಥಾನ ತುಂಬ ಐತಿಹಾಸಿಕವಾದಂಥ ದೇವಸ್ಥಾನ. ಆ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿಂದಲೇ ಅಭಿಯಾನವನ್ನು ಆರಂಭ ಮಾಡ್ತಾ ಇದೆ ರೆಬೆಲ್ ಟೀಮ್. ಇಂದಿನಿಂದ 5 ಜಿಲ್ಲೆಯಲ್ಲಿ ವಫ್ ಜನಜಾಗೃತಿ ಅಭಿಯಾನ ಆರಂಭವಾಗಿದೆ. ಇದು ಯತ್ನಾಳ್ ಬಣದ ಜನಜಾಗೃತಿ ಅಭಿಯಾನ. ಶಾಸಕ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಎಲ್ಲ ನಾಯಕರು ಕೂಡ ಇದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲೆಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಬಂದಿದ್ದಾರೆ. ಅವರು ಬೀದರ್ನ ಐತಿಹಾಸಿಕ ಉಗ್ರ ನರಸಿಂಹ ದೇವಸ್ಥಾನಕ್ಕೆ ಆಗಮಿಸಿ ಅಲ್ಲಿ ದರ್ಶನವನ್ನು ಪಡೆದು ಅಲ್ಲಿಂದ ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರ ತಂಡ ಏನಿದೆ, ಯತ್ನಾಳ್ ಅವರ ತಂಡ ಇಂದಿನಿಂದ ವಫ್ ವಿಚಾರವಾಗಿ ಜನಜಾಗೃತಿ ಅಭಿಯಾನವನ್ನು ಮಾಡ್ತಾ ಇದೆ. ಬೀದರ್ನಿಂದ ಜನಜಾಗೃತಿ ಅಭಿಯಾನ ಈಗಾಗಲೇ ಬಿಜೆಪಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸೇರಿದಂತೆ ಒಟ್ಟು 3 ಪ್ರತ್ಯೇಕ ತಂಡಗಳನ್ನು ಮಾಡಿದೆ. ಆ 3 ಪ್ರತ್ಯೇಕ ತಂಡಗಳ ಮೂಲಕ ರಾಜ್ಯಾದ್ಯಂತ ಪ್ರವಾಸ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ವಿಜಯೇಂದ್ರ ಅವರು ರಚಿಸಿರುವಂಥ ತಂಡದಲ್ಲೂ ಕೂಡ ಯತ್ನಾಳ್ ಅವರ ಹೆಸರಿದೆ, ಕುಮಾರ್ ಬಂಗಾರಪ್ಪ ಸೇರಿದಂತೆ, ಇನ್ಫ್ಯಾಕ್ಟ್ ಲಿಂಬಾವಳಿ ಸೇರಿದಂತೆ, ಇನ್ನಿತರ ರಮೇಶ್ ಜಾರಕಿಹೊಳಿ ಸೇರಿದಂತೆ ಎಲ್ಲರೂ ಕೂಡ ಒಂದು ತಂಡದಲ್ಲಿದ್ದಾರೆ. ಆದರೆ ಈಗ ಯತ್ನಾಳ್ ಅವರೇ ಪ್ರತ್ಯೇಕವಾಗಿ, ಅಂದರೆ ಅವರ ತಂಡ ಏನಿದೆ ಯತ್ನಾಳ್, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಅವರೇ ತಂಡ ಒಂದು ಪ್ರತ್ಯೇಕವಾಗಿ ಈಗ ಒಂದು ಅಭಿಯಾನಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಬೀದರ್ ವರದಿಗಾರರು ಜಾಯ್ನ್ ಆಗ್ತಿದ್ದಾರೆ, ಸುರೇಶ್ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಎಲ್ಲ ಬೆಳವಣಿಗೆಗಳ ಬಳಿಕ, ಸಾಕಷ್ಟು ಆರೋಪ ಪ್ರತ್ಯಾರೋಪಗಳ ಬಳಿಕ ಕೊನೆಗೂ ಕೂಡ ಈಗ ಯತ್ನಾಳ್ ಅವರು ಅಧಿಕೃತವಾಗಿ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಪ್ರಮುಖವಾಗಿ ವಫ್ ಅನ್ನು ಮುಂದೆ ಇಟ್ಕೊಂಡು ಈಗ ಒಂದು ಕಾಂಗ್ರೆಸ್ ವಿರುದ್ಧ ಹೋರಾಟ ಅಂತಾನೆ, ಜನಜಾಗೃತಿ ಅಂತಾನೆ, ಇನ್ನೊಂದು ಕಡೆಗೆ ಬಿಜೆಪಿಯ ಇನ್ನಿತರ ಸದಸ್ಯರ ವಿರುದ್ಧ ಅಥವಾ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಕೂಡ ಯತ್ನಾಳ್ ಅವರಿಗೆ ಹೋರಾಟ ಆರಂಭಿಸಿದಂತೆ ಕಾಣಿಸ್ತಾ ಇದೆ. ಹಿಂದೆ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ರು, ಆದರೆ ಅದಕ್ಕೆ ಅನುಮತಿ ಸಿಕ್ಕಿರಲಿಲ್ಲ. ಈಗ ಯತ್ನಾಳ್ ಅವರು ಈ ಜನಜಾಗೃತಿ ಅಭಿಯಾನ, ವಫ್ ಜನಜಾಗೃತಿ ಅಭಿಯಾನ ಉಗ್ರ ನರಸಿಂಹನ ಸನ್ನಿಧಿಯಿಂದಲೇ ಆರಂಭ ಮಾಡಿದ್ದಾರೆ. ಹೀಗಾಗಿ ಇವತ್ತೇನೆಲ್ಲ ಕಾರ್ಯಕ್ರಮ ಶೆಡ್ಯೂಲ್ ಆಗಿದೆ, ಯಾವ ರೀತಿ ಇದೆ, ಯತ್ನಾಳ್ ಬಣ ಯಾವ ರೀತಿ ಪ್ರಿಪೇರ್ ಆಗಿದೆ, ಆ ಭಾಗದಲ್ಲಿ ಯಾವ ರೀತಿಯಾದಂಥ ವಾತಾವರಣ ಕಂಡು ಬರ್ತಾ ಇದೆ? ಖಂಡಿತವಾಗ್ಲೂ ಪ್ರಮೋದ್, ಇವತ್ತಿಂದಾನೇ ವಕ್ಫ್ ಬೋರ್ಡ್ ವಿರುದ್ಧದ ಜನಾಂದೋಲನ ಬಗ್ಗೆ ಈಗಾಗಲೇ ಯತ್ನಾಳ್ ಅವರು ಮತ್ತು ಯತ್ನಾಳ್ ಟೀಮ್, ರಮೇಶ್ ಜಾರಕಿಹೊಳಿ ಇರಬಹುದು, ಅರವಿಂದ್ ಲಿಂಬಾವಳಿ ಇರಬಹುದು, ಎಲ್ಲರೂ ಕೂಡ ಈಗಾಗಲೇ ಬಂದು ಉಗ್ರ ನರಸಿಂಹ ದೇವಸ್ಥಾನದ ದರ್ಶನ ಈಗಾಗಲೇ ಪಡ್ಕೊಂಡಿದ್ದಾರೆ. ಇಲ್ಲಿಂದಾನೇ ಅವರು ವಕ್ಫ್ ವಿರುದ್ಧದ ಜನಾಂದೋಲನ ಜಾಗೃತಿ ಇಲ್ಲಿಂದಾನೇ ಅವರು ಆರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಇವರು ಇಲ್ಲಿಂದ ಈ ಬೀದರ್ನ ಐತಿಹಾಸಿಕ ಉಗ್ರ ನರಸಿಂಹ ದೇವಸ್ಥಾನದಿಂದ ದರ್ಶನ ಪಡ್ಕೊಂಡು ಇಲ್ಲಿಂದ ಏನು ಧರ್ಮಾಪುರ ವಿಲೇಜ್ಗೆ ಈಗಾಗಲೇ ಹೋಗಿರ್ತಕ್ಕಂಥದ್ದು. ಆ ಧರ್ಮಾಪುರ ವಿಲೇಜ್ ಅಲ್ಲಿ ಏನಂತಂದ್ರೆ ಇಡೀ ಊರೇ ಅಲ್ಲಿರ್ತಕ್ಕಂಥ ದೇವಸ್ಥಾನ ಇರಬಹುದು, ಸ್ಕೂಲ್ ಇರಬಹುದು, ಎಲ್ಲವನ್ನೂ ಕೂಡ ಈಗಾಗಲೇ ಅಲ್ಲಿ ಏನು ವಕ್ಫ್ ಬೋರ್ಡ್ ಹೆಸರಿಗೆ ನಮೂದಾಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಸುಮಾರು ಏನು 100 ಎಕರೆ ಜಮೀನು ಕೂಡ ಏನು ಅಲ್ಲಿ ಏನು 100 ಎಕರೆ ಜಮೀನು ಕೂಡ ಈಗಾಗಲೇ ವಕ್ಫ್ ಬೋರ್ಡ್ ಹೆಸರಿಗೆ ಆಗಿರ್ತಕ್ಕಂಥ ಅವರ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ಸೇರ್ಪಡೆ ಆಗಿದೆ. ಹೀಗಾಗಿ ಇಲ್ಲಿಂದ ಅವರು ಈಗಾಗಲೇ ಧರ್ಮಪುರ ಗ್ರಾಮಕ್ಕೆ ಹೋಗಿದ್ದಾರೆ. ಅಲ್ಲಿರ್ತಕ್ಕಂಥ ಗ್ರಾಮಸ್ಥರ ಜೊತೆಗೆ ಕೂಡ ಒಂದು ಚರ್ಚೆನ ಮಾಡ್ತಾರೆ ಮತ್ತು ಅಲ್ಲಿರ್ತಕ್ಕಂಥ ಜನರ ಒಂದು ಅಹವಾಲುಗಳನ್ನ ಮತ್ತು ಅವರ ಸಮಸ್ಯೆಗಳನ್ನು ಕೂಡ ಅಲ್ಲಿ ಏನು ಕೇಳ್ತಾರೆ. ಅಲ್ಲಿಂದ ನೇರವಾಗಿ ಬೀದರ್ ನಗರಕ್ಕೆ ಬರ್ತಾರೆ. ಬೀದರ್ ನಗರದಲ್ಲಿ ಏನು ಆಯೋಜಿಸತಕ್ಕಂಥ ಬೃಹತ್ ಒಂದು ಜನಜಾಗೃತಿ ರ್ಯಾಲಿಯಲ್ಲೂ ಕೂಡ ಭಾಗವಹಿಸ್ತಾರೆ. ಈಗ ಅಲ್ಲಿಗೆ ನಾವು ಇರ್ತಕ್ಕಂಥ ಹಿಂದೂಪರ ಸಂಘಟನೆಗಳಿರ್ಬೋದು, ಕೆಲವೊಂದು ಬೀದರ್ ಜಿಲ್ಲೆಯ ಮಠಾಧೀಶರು ಕೂಡ ಅವ್ರಿಗೆ ಬೆಂಬಲ ಕೂಡ ಇಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಸುಮಾರು 12ರಿಂದ 12:30 ಗಂಟೆಗೆ ಅಲ್ಲಿ ಬೀದರ್ನ ಏನು ಗಣೇಶ ಮೈದಾನದ ಬೃಹತ್ ಆದಂಥ ಒಂದು ಜನಜಾಗೃತಿ ರ್ಯಾಲಿ ಕೂಡ ನಡೆಯುತ್ತೆ. ಅಲ್ಲಿಂದ ಅವರು ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ಒಂದು ಮನವಿ ಪತ್ರವನ್ನು ಕೂಡ ಕೊಡ್ತಾರೆ. ಅಲ್ಲಿಂದ ಆ ಕಾರ್ಯಕ್ರಮ ಮುಗಿದ ನಂತರ ಬೀದರ್ ತಾಲೂಕಿನ ಏನು ಚಟ್ನಳ್ಳಿ ಗ್ರಾಮಕ್ಕೂ ಕೂಡ ಅಲ್ಲಿ ವಿಸಿಟ್ ಮಾಡ್ತಾರೆ. ಅಲ್ಲಿಯೂ ಕೂಡ ಸುಮಾರು 960 ಎಕರೆ ರೈತರ ಫಲವತ್ತಾದ ಜಮೀನು ಕೂಡ ಅಲ್ಲಿಯೂ ಕೂಡ ಏನು ವಕ್ಫ್ ಬೋರ್ಡ್ ಹೆಸರಿಗೆ ನಮೂದಾಗಿದೆ. ಹೀಗಾಗಿ ಅಲ್ಲಿ ಕೂಡ ಒಂದು ಚರ್ಚೆಯನ್ನು ಕೂಡ ಇಲ್ಲಿ ಮಾಡ್ತಾರೆ. ಇಲ್ಲಿಂದ ಅಲ್ಲಿ ಮುಗಿದ ನಂತರ ಇಲ್ಲಿಂದ ಏನು ಕಲಬುರಗಿ ಜಿಲ್ಲೆಗೆ ಪ್ರಯಾಣ ಬೆಳೆಸ್ತಾರೆ. ಪ್ರಮೋದ್, ಥ್ಯಾಂಕ್ ಯು ಸುರೇಶ್ ಎಲ್ಲ ಮಾಹಿತಿಗಾಗಿ.